ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀರಸ್ತು ಶುಭಮಸ್ತು ನಟಿ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹಾಗಾದ್ರೆ ಯಾರಾಕೆ, ಯಾರನ್ನ ಮದುವೆಯಾದ್ರು, ಆತನ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಚಂದನಾ ರಾಘವೇಂದ್ರ ಅಂತ ಹೇಳಿದ ಕೂಡಲೇ ಅಭಿಮಾನಿಗಳಿಗೆ ಒಮ್ಮಿಂದೊಮ್ಮೆಲೆ ಯಾರು ಅಂತ ಗೊತ್ತಾಗ್ಲಿಕ್ಕಿಲ್ಲ. ಆದರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಸಿರಿ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ನಟಿ ಈಕೆ. ಸೊ ಆ ನಟಿ ಕಣ್ಮುಂದೆ ಬಹುಶಃ ನಿಮಗೆ ಬರ್ತಾರೆ. ಸಿರಿ ಅಂತಂದರೆ ಈ ನಟಿಯ ಒಂದು ನಟನೆಯನ್ನು ಅಭಿಮಾನಿಗಳು ಕೂಡ ಮೆಚ್ಚಿಕೊಂಡಿದ್ದಾರೆ. ಹೌದು, ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಮರ್ಥನನ್ನು ಕೈ ಹಿಡಿದಿದ್ರು, ಅದು ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ರಿಯಲ್ ಲೈಫ್ನಲ್ಲಿ ಚಂದನಾ ರಾಘವೇಂದ್ರ ಅವರ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಕೇಳಿ ಬರ್ತಾನೆ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕೇಳ್ತಾನೆ ಇದ್ರು. ಆದರೆ ಈಗ ರಿಯಲ್ ಲೈಫ್ನಲ್ಲಿ ಹೊಸ ಬಾಳಿಗೆ ಕಾಲಿಟ್ಟಿರುವಂಥದ್ದು. ಹಾಗಾದರೆ ಯಾರನ್ನ ಮದುವೆ ಆದರು? ಸೊ ಚಂದನಾ ರಾಘವೇಂದ್ರ ಮದುವೆಗೆ ಅವರ ಆಪ್ತರೂ ಕೂಡ ಆತ್ಮೀಯರು ಹೋಗಿ ಶುಭವನ್ನು ಹಾರೈಸಿದರು. ಈ ಮದುವೆಯ ವಿಡಿಯೋವನ್ನು ನಟಿ ಸುಷ್ಮಿತಾ ಜಗ್ಗಪ್ಪ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ರು. ಈ ವಿಡಿಯೋ ಮೂಲಕ ನವದಂಪತಿಗೆ ಮದುವೆಯ ಒಂದು ಶುಭಾಶಯವನ್ನು ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ. ಸೊ ಶ್ರೀರಸ್ತು ಶುಭಮಸ್ತು ನಟಿ ಚಂದನಾ ರಾಘವೇಂದ್ರ ಅವರ ಕಾರ್ಯಕ್ರಮದಲ್ಲಿ ಸುಧಾರಾಣಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೀರೆ ಉಟ್ಟು ಟ್ರೆಡಿಷನಲ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಸುಧಾರಾಣಿ ನವ ಜೋಡಿಗೆ ಶುಭವನ್ನು ಹಾರೈಸಿದ್ದಾರೆ. ಸೊ ಮದುವೆ ಶಾಸ್ತ್ರಗಳಲ್ಲಿ ಬ್ಯುಸಿಯಾಗಿದ್ದಂತಹ ಚಂದನಾ ನಟಿ ಸುಷ್ಮಿತಾ ಹಾಗೆ ಸುಧಾರಾಣಿಯವರನ್ನ ನೋಡ್ತಿದ್ದಂತೆ ಬಹಳ ಖುಷಿಯಿಂದ ಅವರನ್ನ ವೆಲ್ಕಮ್ ಕೂಡ ಮಾಡಿದ್ದಾರೆ. ನಟಿ ಸುಷ್ಮಿತಾ ಹಂಚಿಕೊಂಡಿರುವಂಥ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಚಂದನಾ ಮದುವೆ ಬಗ್ಗೆ ಆಕೆಯ ಅಭಿಮಾನಿಗಳಿಗೆ ಯಾರಿಗೂ ಕೂಡ ತಿಳಿಸಿರಲಿಲ್ಲ. ಸೊ ತೀರಾ ಖಾಸಗಿಯಾಗಿ ಪ್ರೈವೇಟ್ ಆಗಿ ಕುಟುಂಬಸ್ಥರು ಹಾಗೆ ಆತ್ಮೀಯರಿಗಷ್ಟೇ ಆಹ್ವಾನವನ್ನ ನೀಡಲಾಗಿತ್ತು. ಹಾಗಾಗಿ ಅಭಿಮಾನಿಗಳಿಗೂ ಕೂಡ ಗೊತ್ತಿಲ್ಲ. ಸೊ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ತುಳಸಿಯ ಮಗನ ಪತ್ನಿಯಾಗಿ ಈಕೆ ನಟಿಸ್ತಿದ್ದಾರೆ. ಬಹಳ ಸಾಧು ಸ್ವಭಾವ ಹಾಗೆ ಮನೆಯನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗುವಂತ ಈಕೆಯ ನಡೆಗೆ ಅಭಿಮಾನಿಗಳು ಒಂದು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಸಿಕ್ಕಿದ್ರೆ ಇಂತಹ ಹುಡುಗಿ ಸಿಕ್ಕಬೇಕು ಅಂತ ನೆಟ್ಟಿಗರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಚಂದನಾ ರಾಘವೇಂದ್ರ ಇದೀಗ ಹೆಚ್ಚಾಗಿ ಸಿನಿಮಾ ಕಡೆಗೆ ಒಲವನ್ನ ತೋರಿಸ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಚಂದನಾ ನಟಿಸ್ತಿರುವಂತಹ ಭಗೀರಥ ಸಿನಿಮಾ ಕೂಡ ಬೆಂಗಳೂರಿನಲ್ಲಿ ಸೆಟ್ಟೇರಿದೆ. ಈ ಸಿನಿಮಾದಲ್ಲಿ ಸಾಯಿ ಪ್ರಕಾಶ್, ಸುಧಾ ಬೆಳವಾಡಿ ಸೇರಿ ದೊಡ್ಡ ತಾರಾಗಣ ಇದೆ. ಈ ಚಿತ್ರದಲ್ಲಿ ಚಂದನಾ ಪತ್ರಕರ್ತೆಯಾಗಿ ಮಿಂಚ್ತಾ ಇದ್ದಾರೆ. ಇನ್ನು ಈಕೆ ರೂಪಾಯಿ, ರಾಮಾಚಾರಿ 2.0 ಹಾಗೆ ಇನ್ನಿತರ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ವೃತ್ತಿ ಬದುಕು ಉತ್ತಮವಾಗಿರುವಾಗಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ಇದೀಗ ಚಂದನಾ ರಾಘವೇಂದ್ರ ಜನಪ್ರಿಯ ನಟಿಯಾಗಿ ಮಿಂಚ್ತಾ ಇದ್ದಾರೆ. ಇನ್ನು ಚಂದನಾ ರಾಘವೇಂದ್ರ ಅವರ ಹೊಸ ಜೀವನಕ್ಕೆ ಅಭಿಮಾನಿಗಳು ಕೂಡ ವಿಶನ್ನ ಮಾಡ್ತಾ ಇದ್ದಾರೆ. ಹೊಸ ಜೀವನ ಉತ್ತಮವಾಗಿರಲಿ, ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರುವ ನಿಮಗೆ ಶುಭಾಶಯಗಳು, ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಇನ್ನು ಸ್ನೇಹಿತರೆ, ಹುಡುಗನ ಬಗ್ಗೆ ಹೇಳೋದಾದ್ರೆ ಚಂದನಾ ಮದುವೆಯಾಗಿರುವಂತಹ ಹುಡುಗನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ. ಸೊ ಜಾನ್ವಿ ಹಂಚಿಕೊಂಡಂತಹ ಮಾಹಿತಿ ಪ್ರಕಾರ ಹುಡುಗನ ಹೆಸರು ಸಂಕೇತ್ ಕಂಪ್ಲಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಂತೆ ಇವರು ಲೈಸೆನ್ಸ್ಡ್ ಕಾಂಟ್ರಾಕ್ಟರ್, ಜೊತೆಗೆ ಚಂದನಾ ಹಾಗೆ ಸಂಕೇತ್ ಇಬ್ರಿಗೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ನುವಂಥದ್ದನ್ನು ಬರ್ಕೊಂಡಿದ್ದಾರೆ. ಸೊ ಹಾಗಾಗಿ ಹುಡುಗನ ಹೆಸರು ಸಂಕೇತ್ ಕಂಪ್ಲಿ ಅಂತ. ಸೊ ಇವರು ಲೈಸೆನ್ಸ್ಡ್ ಕಾಂಟ್ರಾಕ್ಟರ್. ಸೊ ಹಾಗಾಗಿ ಮದುವೆ ಆಗಿರುವಂತಹ ವಿಷಯ ಮಾತ್ರ ಗೊತ್ತಾಗಿರುವಂಥದ್ದು. ಯಾರಾತ ಏನು ಎತ್ತ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತಂದರೆ ಕಂಪ್ಲೀಟ್ ತುಂಬ ಪ್ರೈವೇಟ್ ಆಗಿ ಇವರು ಮದುವೆ ಆಗಿರುವಂಥದ್ದು. ಸೊ ಜಾನ್ವಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಚಂದನಾ ರಾಘವೇಂದ್ರ ಅರಿಶಿನ ಶಾಸ್ತ್ರದ ಒಂದಷ್ಟು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೊ ಕನ್ನಡದ ನಟಿ ಹಾಗೆ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವಂತಹ ಜಾನ್ವಿ ರಾಯಲ್ ಅವರ ಚಂದನನ ಗೆಳತಿಯಾಗಿದ್ದಾರೆ. ಸೊ ಜೊತೆಗೆ ಮದುವೆ ಸಮಾರಂಭದಲ್ಲೂ ಕೂಡ ಮಿಂಚಿದ್ದಾರೆ. ಸೊ ಚಂದನಾ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡಿದ್ದಾರೆ. ಸೊ ಯಾರೋ ಕೈ ಹಿಡಿದು ಎಳೆಯುವಂತಹ ದೃಶ್ಯ ಸಹ ಸುಷ್ಮಿತಾ ವಿಡಿಯೋದಲ್ಲಿ ಸರಿಯಾಗಿದೆ. ಸೊ ಕೈ ಎಳೆದವರು ಯಾರು, ಹಾಗೆ ಯಾಕೆ ಹಕ್ ಮಾಡಿದ್ರು ಅನ್ನೋದು ತಿಳಿದು ಬಂದಿಲ್ಲ. ಸೊ ಟೋಟಲ್ ಆಗಿ ಆಕೆಯ ಒಂದು ಮದುವೆ ವಿಚಾರ ವೈರಲ್ ಆಗಿದೆ. ಬಿಟ್ಟರೆ ಲವ್ ಮ್ಯಾರೇಜಾ ಏನು ಎತ್ತ ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಇಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ, ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಿರಿ ಪಾತ್ರ ನಿಮಗೆ ಇಷ್ಟ ಆಗ್ತಿತ್ತಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.